ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಟಿ ರಮ್ಯಾ ಅವರು ಈಗಾಗಲೇ ಬಹಳಷ್ಟು ಹೆಸರುವಾಸಿಯಾಗಿರೋರು, ಎಲ್ಲರಿಗೂ ಕೂಡ ಗೊತ್ತಿರೋರು. ಆದರೆ ಅವರು ಮಾಡಿರುವಂತಹ ಟ್ವೀಟ್ ಪುರುಷರ ಬಗ್ಗೆ ನಾಯಿಗೆ ಎಂದು ಹೋಲಿಕೆ ಮಾಡಿದ್ದಾರೆ. ಇದು ಬಹಳಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪುರುಷರು ಬಹಳಷ್ಟು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇರುವಂಥದ್ದು. ಹಾಗಾದರೆ ನಟಿ ರಮ್ಯಾ ಅವರು ಮಾಡಿರುವಂತಹ ಟ್ವೀಟ್ ಎಷ್ಟರ ಮಟ್ಟಿಗೆ ಸರಿ, ಜನಸಾಮಾನ್ಯರು ಏನು ಹೇಳ್ತಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಮ್ಯಾಮ್, ಈಗಾಗಲೇ ನಿಮಗೆ ಗೊತ್ತು, ಈ ಪೋಸ್ಟ್ ಒಂದು ಕಡೆ ಅಂದರೆ ಪುರುಷರನ್ನೆಲ್ಲ ಜೈಲಿಗೆ ಹಾಕಿ ಹಾಗೆ ನಾಯಿಗೆ ಹೋಲಿಸಿದ್ದಾರೆ ಅಂತ ಬಹಳಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಅವರು ಈ ಹಿಂದೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆರ್ಡರ್ನ ಇಟ್ಕೊಂಡು ನಾಯಿಗಳನ್ನ ಪುರುಷರಿಗೆ ಹೋಲಿಸಿದ್ದಾರೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಒಂದು ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ, ಎಲ್ಲ ಅಲ್ಪಸಂಖ್ಯಾತರ ಮೇಲೆ ಆಗುವ ದೌರ್ಜನ್ಯ ಒಂದು ಕಡೆ ಆದರೆ ಆ ದೌರ್ಜನ್ಯವನ್ನು ಖಂಡಿತ ಖಂಡಿಸಲೇಬೇಕು, ಅದು ಎರಡು ಮಾತಿಲ್ಲ. ಸೊ ರಮ್ಯಾ ಅವರು ಕೂಡ ಆ ಧಾಟಿಯಲ್ಲಿ ಯಾವ ಈ ಆಧುನಿಕ ಈಗ ಕಾಮಕ್ಕೆ ಕಣ್ಣಿಲ್ಲ ಅಂತ ಹೇಳ್ತೀವಿ, ಕಾಮಕ್ಕೆ ಸಮಯ ಇಲ್ಲ ಅಂತ ಹೇಳ್ತೀವಿ. ಹಾಗಿದ್ದಾಗ ಗಂಡಸರು ಗಂಡಾಳ್ವಿಕೆ ಮತ್ತು ಆ ಪಿತೃಪ್ರಧಾನ ವ್ಯವಸ್ಥೆ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಅಲ್ಲಿ ಇವತ್ತು ದೌರ್ಜನ್ಯ ನಮಗೆ ಮಾಡ್ತಾ ಇದ್ದಾರೆ. ಇಲ್ಲ, ನಾವು ಅದು ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಟೈಮಲ್ಲಿ ಅತ್ಯಾಚಾರ ಮಾಡ್ತಾ ಅದು ನಮಗೆ ಗೊತ್ತಿಲ್ಲ, ಅದು ನಿಜಾನೇ. ಅದು ರಮ್ಯಾ ಹೇಳಿರೋ ಮಾತನ್ನು ಯಾವ ಟೈಮಲ್ಲಿ ನಮಗೆ ಹಿಂಸೆ ಮಾಡ್ತಾ ಅದು ನಮಗೂ ಗೊತ್ತಿಲ್ಲ. ಇದು ನೇಮ್ ಆಫ್ ಫ್ಯಾಮಿಲಿ ಇನ್ಸ್ಟಿಟ್ಯೂಷನ್ನು ಮ್ಯಾರಿಟಲ್ ರೇಪ್ ಆಗ್ತಾ ಇದೆ, ಎಷ್ಟು ಜನ ದಬ್ಬಾಳಿಕೆಗಳನ್ನ ಮಾಡ್ತಾ ಇದ್ದಾರೆ, ಅದು ಒಂದು ಕಡೆ ಆಗ್ತದೆ. ಆದರೆ ಈ ಪ್ರಾಣಿಯ ದೃಷ್ಟಿಕೋನವನ್ನು ಇಟ್ಕೊಂಡು ಮಾಡಿರೋದಕ್ಕೆ ನಂಗೆ ಒಪ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯು ಗಾಟ್ ಇಟ್. ಸೊ ಪ್ರಾಣಿಯಾಗಿ ನಾವು ನೋಡಬೇಕಾಗ್ತದೆ. ಪ್ರಾಣಿಗೆ ಬಾಯಿಗೆ ಮಾತು ಬರೋದಿಲ್ಲ, ಹೌದಲ್ವಾ? ಸೊ ಹಾಗಿದ್ದಾಗ ನಾವು ಎಲ್ಲ ಒಂದು ಮಾನವ ಇದು ಕೃತ್ಯವನ್ನು ಪ್ರಾಣಿಗೆ ಹೋಲಿಸಿ ಮಾತಾಡೋದು ನನಗೆ ಸಹಮತ ಇಲ್ಲ. ಅದು ಬಿಟ್ಟು ಗಂಡಸರು ಮಾಡುವ ದೌರ್ಜನ್ಯದಲ್ಲಿ ರಮ್ಯಾ ಏನು ಹೇಳಿದ್ರೆ ಅದನ್ನು ಸಂಪೂರ್ಣವಾಗಿ ನಾನು ಬೆಂಬಲಿಸ್ತೇನೆ. ಅವರು ಇದನ್ನ ನಾಯಿಗೆ ಹೋಲಿಸಬಾರ್ದಿತ್ತು ಅನ್ನೋದು ಕೂಡ ನಿಮ್ಮ ತರನೇ ಬಹುತೇಕ ಮಂದಿ ಅಭಿಪ್ರಾಯ ಆಗಿದೆ. ಸುಪ್ರೀಂ ಕೋರ್ಟ್ ಕೂಡ ಕೆಲವೊಂದು ಬೀದಿ ನಾಯಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಡರ್ ಕೊಟ್ಟಿತ್ತು. ಸೊ ಅವರು ಈ ಹಿಂದೆ ಅಥವಾ ಇನ್ನು ಮುಂದೆ ಪುರುಷರನ್ನ ಸಪ್ರೇಟ್ ಆಗಿ ಒಂದು ಇದರ ಬಗ್ಗೆ ತಿಳಿಸಬಹುದಿತ್ತು ಅಂತ ನಿಮ್ಮ ಅನಿಸಿಕೆನ? ಅದೇ ಇಂಥ ವಿಚಾರಗಳು ಖಂಡನೆ ನಿರ್ಣಯ ತಗೊಳ್ಳೋ ವಿಚಾರದಲ್ಲಿ, ಖಂಡನೆ ಮಾಡೋ ವಿಚಾರದಲ್ಲಿ ಅದರದ್ದೇ ಒಂದು ಪ್ರಕ್ರಿಯೆಗಳಿದ್ದಾವೆ. ಅದು ಮಹಿಳಾ ಚಳವಳಿಯ ಭಾಗವಾಗಿ, ಲೈಂಗಿಕ ಅಲ್ಪಸಂಖ್ಯಾತರ ಚಳವಳಿಯ ಭಾಗವಾಗಿ ನಾವು ಎಲ್ಲೆಲ್ಲಿ ಯಾವ ವಿಷಯ ಮಾತಾಡಬೇಕು ಸ್ವಲ್ಪ ನಮಗೆ ಪ್ರಜ್ಞೆ ಇರ್ತದೆ, ಹೌದಲ್ವಾ? ಅದು ಮಾಡಬೇಕಾಗಿದ್ದಂಥ ಜವಾಬ್ದಾರಿ ರಮ್ಯನಿದ್ದು. ಬಿಕಾಸ್ ರಮ್ಯಾ ಬಂದು ಯಾರು ಗೊತ್ತಿಲ್ಲದಿರೋ ವ್ಯಕ್ತಿ ಅಲ್ಲ, ರಮ್ಯಾ ಇಸ್ ನೋನ್ ಟು ದಿ ಎಂಟೈರ್ ಕಂಟ್ರಿ. ಹಾಗಿದ್ದಾಗ ಪ್ರಾಣಿಗಳಿಗೆ ಹೋಲಿಸುವ ಯಾವುದೇ ಪ್ರಾಣಿಗೆ ಅಲ್ಲ, ತುಂಬ ನೀನು ಎಮ್ಮೆ ಇದ್ದಂಗಿದೆಯಾ, ದನ ಇದ್ದಂಗಿದೆಯಾ ಹಂಗೆಲ್ಲ ಜನ ಹೇಳಿದಾಗ ನಾವು ಯಾರನ್ನ ಅಂಡರ್ಮೈನ್ ಮಾಡಿ ಹೋಲಿಸ್ತಾ ಇದ್ದೀವಿ. ಈಗ ಯಕ್ಷಗಾನ ಕಲೆಯಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರ ಬಗ್ಗೆ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮನೆ ಹೇಳಿದಾಗ ಮೂಲಭೂತವಾದಿಗಳು ಏನಂತ ಹೇಳಿದ್ರು? ಛೇ ಥೂ ಆ ಸಮುದಾಯಕ್ಕೆ ಹೋಲಿಸ್ತೀರಾ ಅಂತ. ಸೊ ಚೇತು ಯಾರಿಲ್ಲಿ? ಚೇತು ನಾವಲ್ಲ, ಅರ್ಥ ಆಯ್ತಲ್ಲ? ಸೊ ಮನುಷ್ಯರು ಮಾಡುವ ಈ ಕಾಮಂದದ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಕಾದ್ರೆ ಪ್ರಾಣಿಗಳಿಗೆ ಹೋಲಿಸಿ ಮಾತಾಡೋದು ಯಾರು ಮಾಡಬಾರ್ದು ಆ್ಯಕ್ಚುಲ್ ಆಗಿ. ಅಕ್ಕ ಪದ್ಮಶಾಲಿಯಾಗಿ ಸಮಾಜಕ್ಕೆ ಏನು ಇನ್ಫಾರ್ಮೇಶನ್ ಕೊಡ್ತೀರಾ? ಯಾಕಂದರೆ ಹೌದು, ಸಮಾಜದಲ್ಲಿ ಈ ಥರದ ಘಟನೆಗಳು ಪ್ರತಿದಿನ ಬೆಳಕಿಗೆ ಬರುತ್ತೆ. ಪುಟ್ಟ ಪುಟ್ಟ ಬಾಲಕಿಗಳ ಮೇಲೆ, ಅಪ್ರಾಪ್ತರ ಮೇಲೆ ಒಂದು ಅತ್ಯಾಚಾರ ಆಗುವಂಥದ್ದು, ಮಹಿಳೆಯರ ಮೇಲೆ ಅತ್ಯಾಚಾರ ಆಗುವಂಥದ್ದು. ನೀವೀಗ ಸಮಾಜಕ್ಕೆ ಹೋರಾಟ ಮಾಡೋರು, ಏನು ಕಿವಿ ಮಾತು ಹೇಳ್ತೀರಾ? ಸಮಾಜದಲ್ಲಿ ಒಂದು ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಳಬೇಕಾಗಿರುವ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಇದು 21ನೇ ಶತಮಾನ. ನಾವು ತುಂಬ ಪೊಲಿಟಿಕಲ್ ತುಂಬ ಚೆನ್ನಾಗಿ ಹೇಳ್ತೀವಿ, ನಾವು ಅದು ಬಿಂಬಿಸಬೇಕು ಹಂಗೆಲ್ಲ ಹೇಳಿ. ಆದರೆ ನಿಜವಾಗಿ ನಾವು ಅಂಬೇಡ್ಕರ್ ತತ್ವವನ್ನು, ಗಾಂಧಿ ತತ್ವವನ್ನು ಮತ್ತು ಇದು ಬುದ್ಧ ತತ್ವವನ್ನು, ಇವ್ರ ತತ್ವಗಳ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನು ಇದು ಅನುಸರಿಸ್ಬೇಕಲ್ವ? ಸೊ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಪರಿಕಲ್ಪನೆಯಲ್ಲಿ ಸಂವಿಧಾನದ ನೈತಿಕತೆ ಬಗ್ಗೆ ಮಾತಾಡಬೇಕಾದ್ರೆ ನಾವು ಖಂಡಿತವಾಗ್ಲೂ ಒಂದು ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಳೇಬೇಕಾಗ್ತದೆ. ಅದನ್ನು ಕಂಪ್ಲೀಟಾಗಿ ಒಡೆದು ಹಾಕಬೇಕು ಅಂತಂದರೆ ಸೆಕ್ಸ್ ಎಜುಕೇಷನ್ ತುಂಬ ಮುಖ್ಯ ಇದೆ. ಭಾರತಕ್ಕೆ ಸೆಕ್ಸ್ ಎಜುಕೇಷನ್ ಅನ್ನೋದು ಮುಖ್ಯ. ಸೆಕ್ಸ್ ಎಜುಕೇಷನ್ ಅಂದಿದ ತಕ್ಷಣವೇ ನೀವು ಹೇಗೆ ಸೆಕ್ಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಲ್ಲ, ಯಾವುದು ಒಳ್ಳೆ ನೋಟ, ಯಾವುದು ಒಳ್ಳೆ ನೋಟ ಅಲ್ಲ. ಎಷ್ಟೋ ಜನ ಇದು ನಾವು ತಿಳ್ಕೊಳ್ದು ನಾವು ಹೇಳಿ ಮಕ್ಕಳಿಗೆ ಕಲಿಸೋಕ್ಕೆ ಆಗ್ತಾ ಇಲ್ವೋ? ಇವತ್ತು ನಮ್ಮ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಮನೆಯೇ ಮೊದಲ ಪಾಠಶಾಲೆ. ಸೊ ಮನೆಯಲ್ಲಿ ಇದ್ರ ಸಂಬಂಧಪಟ್ಟಾಗ ನಾವು ಮಾತಾಡಿಲ್ಲ ಅಂತಂದರೆ ನಮ್ಮ ತಂದೆ ನಮ್ಮನ್ನು ಅತ್ಯಾಚಾರ ಮಾಡ್ತಾ ಇದ್ದಾನೆ. ನಿನ್ನೆ ನಾನು ನ್ಯೂಸ್ ನೋಡಿದೆ, ಅಪ್ಪನೇ ತನ್ನ ಮಗಳಿಗೆ ತಲೆ ಹಿಡಿದಿರೋ ಕೆಲಸ ಮಾಡಬೇಕಾದ್ರೆ ಈ ಸಮಾಜ ಎಲ್ಲೂ ಹೋಗ್ತಾ ಇದೆ ಅಂತ. ಅದು ಅವಳಿಗೆ ಅಪ್ರಾಪ್ತೆ. ನೀನು ಸ್ವಇಚ್ಛೆಯಿಂದ ದೇಹ ಮಾರ್ಕೊಳ್ಳೋದು ಬೇರೆ ವಿಚಾರ. ಆದರೆ ಇಲ್ಲಿ ಅಪ್ಪನೇ ಆ ಮಕ್ಕಳಿಗಂತ ಕೆಲಸ ಮಾಡ್ತೀವಿ, ಹೆಂಗೆ ನಾವು ಒಪ್ಪಕ್ಕೆ ಸಾಧ್ಯ ಆಗುತ್ತಲ್ವಾ? ಇದಕ್ಕೆ ಸಮಾಜಕ್ಕೆ 3ನೇ ಕಣ್ಣಿದೆಯಾ, 4ನೇ ಕಣ್ಣಿದೆ ಪ್ರಶ್ನೆ ಮಾಡಬೇಕು ನಾವು. ಸೊ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ವ್ಯತಿರಿಕ್ತವಾದ ಹೇಳಿಕೆಗಳನ್ನ ಕೊಡದಿರ ಸಮಾಜಕ್ಕೆ, ಬೇರೆ ಸಮುದಾಯಗಳಿಗೆ ಅದು ಘಾಸಿ ಆಗಬಾರ್ದು. ಎಸ್ಪೆಷಲಿ ಪ್ರಾಣಿ ಪಕ್ಷಿ ಸಂಕುಲ, ಈ ಒಂದು ಪ್ರಕೃತಿಯ ಸಂಕುಲ ನಾವೇನು ಮಾತಾಡ್ತಿದ್ದೀವಿ ಅದಗಳನ್ನು ಪಕ್ಕದಲ್ಲಿಟ್ಟು ಮನುಷ್ಯಗಳ ಬಗ್ಗೆನೇ ಮಾತಾಡಬೇಕು ಅನ್ನೋ ನಮ್ಮದು ವಿಚಾರ ಇರುವಂಥ. ಪುರುಷರ ಬಗ್ಗೆ ಅವರು ಮಾಡಿರುವಂತಹ ಈ ಒಂದು ಟ್ವೀಟ್ ಎಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನಿಸುತ್ತೆ? ಹಾಗೆಯೇ ಸುಪ್ರೀಂ ಕೋರ್ಟ್ನ ವಿಚಾರವನ್ನು ಕೂಡ ಇವರು ಮುಂದಿಟ್ಟಿದ್ದಾರೆ. ನೋಡಿ, ಒಂದು ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಅನನುಭವಿಗಳು ಅಂತಾರೆ. ಅನುಭವ ಇದ್ದವರು ಮಾತಾಡೋದಿಲ್ಲ, ಹೌದಾ?
ಈಗ ನಮಗೆಲ್ಲ ಒಂದು ಸ್ವಲ್ಪ ಅನುಭವ ಇದೆ, ಎಕ್ಸ್ಪೀರಿಯೆನ್ಸಲ್ಲಿದೆ. ನಾವು ಒಂದು ಜುಡಿಷಿಯರಿ ಬಗ್ಗೆ ಮಾತಾಡಬೇಕಾದ್ರೆ ಹೇಗೆ ಮಾತಾಡಬೇಕು ನಮ್ಗೆ ಗೊತ್ತು. ಇವರು ಗಂಡಸರ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮಲ್ಲ ಒಂದು ಸರಿ ಒಬ್ಬರು ಜಡ್ಜ್ ಇದ್ದರು. ನಾವು ಫ್ಯಾಮಿಲಿ ಕೋರ್ಟ್ನ ಮ್ಯಾಟ್ರ್ ಹೈಕೋರ್ಟಲ್ಲಿ ನಡೆಸ್ತಾ ಇದ್ದಾಗ ಅವ್ರು ಏನ್ರಿ ಹಾಗೆ ಹೀಗೆ ಅಂತ ಸ್ವಲ್ಪ ಜೋರಾಗಿ ರೇಗ್ತಾಯಿದ್ರು. ಕೊನೆಗೆ ಅಡ್ವೊಕೇಟ್ ಭಾಳ ಯೋಚನೆ ಮಾಡಿ ಕೊನೆಗೆ ಹೇಳಬಾರ್ದು ಸ್ವಾಮಿ, ಆದರೂ ಹೇಳ್ಬಿಡ್ತೀನಿ, ಇದು ಮದುವೆ ಆದವ್ರಿಗೆ ಅಷ್ಟೇ ಗೊತ್ತಾಗುತ್ತಿದ್ರದ್ದು ತೊಂದರೆ ಅಂತ ಹೇಳಿ ಅಷ್ಟಕ್ಕೆ ನಿಲ್ಲಿಸಿದ್ರು. ಕಾರಣ ಮೇಲೆ ಕೂತಿದ್ದಂಥ ಜಡ್ಜ್ ಮದುವೆ ಆಗಿರಲಿಲ್ಲ. ಇಲ್ಲಿ ಅದೇ ಪ್ರಿನ್ಸಿಪಲ್ ಇಲ್ಲಿ ಅಪ್ಲೈ ಆಗುತ್ತೆ. ರಮ್ಯಾ ಅವರು ಫಿಲಮ್ಗಳಲ್ಲಿ ಸುಮಾರು ಸರಿ ಮದುವೆ ಆಗಿ ಗಂಡಸರ ಜೊತೆ ಸಹಬಾಳ್ವೆ ಮಾಡಿದ್ದನ್ನು ರೀಲಲ್ಲಿ ತೋರಿಸಿದ್ದಾರೆ. ಅವರು ಏನಾದರೂ ಆಗಿದ್ದಾರಾ? ಗಂಡಸರ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಂಥ ಹೆಂಗಸು ಎಷ್ಟು ತುಚ್ಛವಾಗಿ ಮಾತಾಡ್ತಾಳೆ ಅಂತ ಹೇಳೋದು. ನೇರವಾಗಿ ಹೇಳಬೇಕಂದ್ರೆ ಅವ್ರಿಗೆ ಗಂಡಸರ ಸಂಪರ್ಕ ಸರಿಯಾಗಿ, ದೈಹಿಕ ಸಂಪರ್ಕ ಆಗಲಿ ಬೇರೆ ಯಾವುದೇ ಸಂಪರ್ಕ ಆಗಲಿ ಸರಿಯಾಗಿ ಆಗಿಲ್ಲ. ನೇರವಾಗಿ ಹೇಳ್ತೀನಿ, ಅರ್ಥ ಮಾಡ್ಕೋಬೇಕು. ನೀವು ಯಾರಿಗೆ ಹೋಲಿಸ್ತಿದ್ದೀರಿ? ನಾವು ನಿಮ್ಮನ್ನು ಬೇರೆದಕ್ಕೆ ಹೋಲಿಸಿದ್ರೆ ಓಡ್ ಬಂದು ಒಂದು ಕಂಪ್ಲೇಂಟ್ ಹಾಕ್ಬಿಡ್ತೀರಿ, ವಾಟ್ಸಪ್ದು ಕಂಪ್ಲೇಂಟ್ ಬಂದು ಹಾಕ್ಸ್ಬಿಡ್ತೀರಿ, ಎಲ್ಲರೂ ಅರೆಸ್ಟ್ ಮಾಡಿಸ್ತೀರಿ. ಮಾತನಾಡುವಾಗ ಅದರಲ್ಲಿ ಒಂದು ಮಾತಿನ ಇದು ಏನು ದಾಟಿಗೆ ಒಂದು ಬ್ರೇಕ್ ಇರಬೇಕು. ಇವತ್ತು ಹೇಟ್ ಸ್ಪೀಚ್ ಬರ್ತಾ ಇರೋದು ಇದು ಅದೇ ಥರದಲ್ಲಿ ಬಂದಂಗೆ ಆಗುತ್ತೆ. ನೀವು ಯಾವತ್ತೂ ಸಹ ನಿಮ್ಮ ನಾಲಿಗೆಗೆ ಹಿಡಿತದಲ್ಲಿಟ್ಕೊಂಡು ಮಾತಾಡಬೇಕು. ನೀವು ಗಂಡಸರನ್ನ ನಾಯಿಗಳಿಗೆ ಹೋಲಿಸಿ ಹೌದು ಯಾವುದೋ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಇಲ್ಲಿಗೆ ಇಟ್ಕೊಂಡು ಹೌದು ಗಂಡಸರು ಯಾವಾಗ ಇದು ಮಾಡ್ತಾರೋ ಯಾವಾಗ ಏನು ಮಾಡ್ತಾರೋ ಗೊತ್ತಾಗೋದಿಲ್ಲ, ನಾಯಿನೂ ಹಾಗೆ, ನಾಯಿ ಯಾವಾಗ ಕಚ್ಚುತ್ತೋ ಯಾವಾಗ ಸುಮ್ಮನೆ ಇರುತ್ತೋ ಗೊತ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಜಡ್ಜಸ್ ಹೇಳಿದ್ದಾರೆ. ಅದು ಪ್ರಾಣಿಗಳು. ಇಲ್ಲಿ ಮಾತನಾಡೋವಂಥದ್ದು ನಮಗೆ ಮಾನಸಿಕ ಇದಿರ್ತದೆ ಮತ್ತು ಜ್ಞಾನ ಇರೋಂಥದ್ದು ಮನುಷ್ಯ ಪ್ರಾಣಿಗಷ್ಟೇ ಹೊರತು ಇನ್ಯಾರಿಗೂ ಇಲ್ಲ. ಈಗ ಸರ್, ಪ್ರಾಣಿಗಳಿಗೆ ಮತ್ತೆ ಮನುಷ್ಯನಿಗೆ ಬಹಳಷ್ಟು ವ್ಯತ್ಯಾಸ ಇದೆ, ನಿಮಗೆ ಗೊತ್ತು. ಪ್ರಾಣಿಗಳು ಮೂಕ ಪ್ರಾಣಿಗಳು, ಮನುಷ್ಯ ಮಾತಾಡ್ತಾನೆ. ಸೊ ಇಲ್ಲಿ ಏನ್ ಗೊತ್ತಾ, ಜಡ್ಜ್ ಹೇಳಿರುವಂತದ್ದು ಬೀದಿ ನಾಯಿಗಳು ಕಚ್ಚುತ್ತೆ, ಮಕ್ಕಳ ಮೇಲೆ ಕೂಡ ಎರಗಿರುವಂತಹ ಬಹಳಷ್ಟು ಪ್ರಕರಣಗಳಿರುವಂತದ್ದು. ಸೊ ಅದನ್ನ ಇಲ್ಲಿ ಹೋಲಿಕೆ ಮಾಡ್ತಾರೆ ಅಂದ್ರೆ ಅವರು ಯಾಕೆ ಈ ರೀತಿ ಮಾಡಿರಬಹುದು ನಿಮ್ಮ ಅನಿಸಿಕೆ ಪ್ರಕಾರ? ಯಾಕಂದ್ರೆ ನೀವು ಒಂದು ಹೈಕೋರ್ಟ್ನ ಹಿರಿಯ ವಕೀಲರಿದ್ದೀರಾ. ಸೊ ಇಂತಹ ಪ್ರಕರಣಗಳಲ್ಲಿ ಯಾವ ರೀತಿ ಅವರಿಗೆ ಒಂದು ವೇಳೆ ದೂರು ಕೊಟ್ರೆ ಯಾವ ರೀತಿ ಶಿಕ್ಷೆ ಕೂಡ ಆಗಬಹುದು? ದೂರು ಕೊಟ್ಟರೆ ಶಿಕ್ಷೆ ಆಗೋದು ಅದರ ಹಲವಾರು ಘಟನೆಗಳು ಮತ್ತು ಇದರ ಮೇಲೆ ಸಾಕ್ಷಿ ಆಧಾರಗಳ ಮೇಲೆ ಆಗುತ್ತೆ. ಅದೆಲ್ಲ ಬಿಟ್ಟು ಸೈಡಿಗೆ ಹೇಳಬೇಕು. ನಿಮ್ಗೆ ನೇರವಾದ ಪ್ರಶ್ನೆ ಹೇಳ್ತೀನಿ. ರಮ್ಯಾ ಅವರಿಗೆ ಮದುವೆ ಆಗಿಲ್ಲ, ಅವರ ಮಾನಸಿಕ ಸ್ಥಿತಿ ಸರಿ ಇಲ್ಲ. ಭಾಳಷ್ಟು ಸಾರಿ ಹೇಳ್ಬೇಕಂದ್ರೆ ಇದು ಈ ನಟಿಯರ ಬಗ್ಗೆ, ಎಲ್ಲ ನಟಿಯರ ಬಗ್ಗೆ ಅಲ್ಲ, ಕೆಲವು ನಟಿಯರು ಅವರ ಮಾನಸಿಕ ಸ್ಥಿತಿ ಸರಿ ಇಲ್ಲದೇ ನಿದ್ರೆಗಳಿಗೆ ತಗೊಂಡು ಮಲಗ್ತಾರೆ, ಕೆಲವೊಬ್ಬರು ಡ್ರಗ್ಸ್ ತಗೊಂಡು ಮಲಗ್ತಾರೆ. ಐ ಕ್ಯಾನ್ ಗಿವ್ ಇದು ಬೆಸ್ಟ್ ಎಕ್ಸಾಂಪಲ್. ಅದರಿಂದ ಏನು ತೊಂದರೆ ಏನಿಲ್ಲ. ಅದರಿಂದ ಅವರ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಕೌನ್ಸಲಿಂಗ್ ಹೋಗಬೇಕು. ಇಲ್ಲಾಂದರೆ ನಿಮ್ಮ ಒಂದ್ಸಲ ಅವ್ರು ಟೆಸ್ಟ್ ಮಾಡಿಸ್ಕೋಬೇಕು. ದಿಸ್ ಈಸ್ ದ ಓನ್ಲಿ ಬೆಸ್ಟ್ ಐಡಿಯಾ. ಆಮೇಲೆ ಕೇಳಿ ಅವರೊಬ್ಬರು ಸೀನಿಯರ್ ನಟಿ ಜೊತೆಗೆ ಟ್ಯಾಗ್ ಲೈನ್ ಏನು, ಎಕ್ಸ್ ಎಂ ಪಿ ಆದವರು ತಾವು ಮಾತನಾಡುವಾಗ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಹೌದಾ? ಇವರು MP ಇದ್ರೊಳಗಡೆ ಕೂತಿದ್ರಲ್ಲ ಲೋಕಸಭೆ ಒಳಗಡೆ, ಆಗ ಹಲವಾರು ಜನ ಗಂಡಸರು ಅಲ್ಲಿ ಇದ್ರಲ್ಲ, ಯಾವ ಧೈರ್ಯದಲ್ಲೇ ಕೂತಿದ್ರು? ಈಗ ಹೇಳಿದ್ರಲ್ಲ, ಹೌದಪ್ಪ ಗೊತ್ತಿಲ್ಲ ಹೆಂಗೆ ಏನೋ ಇವರು ಯಾವಾಗ ಏನು ಮಾಡ್ತಾರೋ ಏನು ಅಂತ. ಅವತ್ತಲ್ಲಿ ಲೋಕಸಭೆ ಒಳಗಡೆ ಏನೋ ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ರೆ ನಾನು ಮಾತಾಡೋಕ್ಕೆ ಬರುತ್ತೆ. ಆದರೆ ಮಾತನಾಡೋದಕ್ಕೆ ಅದಕ್ಕೊಂದು ಕಡಿತವನ್ನು ಇಟ್ಕೊಂಡು ತೂಕದಲ್ಲಿ ಮಾತಾಡಿ, ಭಾಳ ವೇಗವಾಗಿ ಹೋಗಬೇಡಿ. ಅದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಜನರಲ್ಲಿ. ನೀವು ನಾಯಿಗಳಿಗೆ ಹೋಲಿಸ್ತಿರಲ್ಲ, ಅದು ಮೂಕ ಪ್ರಾಣಿ. ನಾವು ಭಾಳಷ್ಟು ವಾಯ್ಸ್ಲೆಸ್ ಪೆಟ್ ಡಾಗ್ಸು, ಪೆಟ್ ಅನಿಮಲ್ಸು ಅಂತೀವಿ. ನಿಮ್ಮ ಮಾತು ಬರ್ತಲ್ಲ, ಮಾತು ಬಂದರೆ ಅದಕ್ಕೇ ರಾಜ್ಕುಮಾರ್ ಹೇಳೋದು, ಭಗವಂತ ಕೈ ಕೊಟ್ಟ, ಭಗವಂತ ಬಾಯಿ ಕೊಟ್ಟ ಅಂತ. ಯಾವುದಕ್ಕೆ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸಿ ಅಂತ ಮೇರು ಪರ್ವತದಲ್ಲಿದ್ದಂಥ ರಾಜ್ಕುಮಾರ್ ಅವರು ಹೇಳಿದ್ದೇ ಅದನ್ನು. ಕಾಲು ಯಾಕೆ ಕೊಟ್ಟ, ಕೈ ಯಾಕೆ ಕೊಟ್ಟ, ಬಾಯಿ ಯಾಕೆ ಕೊಟ್ಟ, ಕಿವಿ ಯಾಕೆ ಕೊಟ್ಟ ಅಂತ ಎಲ್ಲನೂ ಹೇಳಿದ್ದಾರೆ. ನೀವು ಅದನ್ನು ವಿತಿನ್ ದ ಲೈನಲ್ಲಿ ಉಪಯೋಗಿಸ್ದೇ ಅದನ್ನು ಇನ್ನೊಂದು ಕಡೆಗೆ ಉಪಯೋಗಿಸ್ತಾ ಹೋದರೆ ನಾಳೆ ಜನ ನಿಮಗೆ ಕಲ್ಲು ತೊಗೊಂಡು ಹೊಡಿತಾರೆ, ನಿಮ್ಮನ್ನು ಹುಚ್ಚುನಾಯಿ ಅಂತಾರೆ. ಹೌದಾ? ಅದರಿಂದ ಅವರು ಮಾನಸಿಕ ಸ್ಥಿತಿ ಸರಿ ಇಲ್ಲ, ಕೌನ್ಸಿಲಿಂಗ್ ಹೋಗೋದು ಒಳ್ಳೆಯದು. ಇಲ್ಲ ಒಂದು 10 ಜನ ಅನುಭವಿಗಳ ಜೊತೆಯಲ್ಲಿ ಮಾತನಾಡಿ, ನಾನು ಹೀಗೆ ಪ್ರೆಸ್ಸಲ್ಲಿ ನಾನು ಏನಂತ ಹೇಳಬೇಕು, ಟ್ವೀಟಲ್ಲಾದರೂ ಏನಂತ ಹೇಳಬೇಕು, ಸಾಮಾಜಿಕ ಅದೇನೋ ನಿಮ್ಮ
ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಏನು ಬರೀಬೇಕು ಅಂತ ಹೇಳೋದನ್ನ ಇದು ಮಾಡಿ. ಸರ್, ಎಲ್ಲೂ ಒಂದು ಕಡೆ ಈಗ ಸಿನಿಮಾ ಒಂದು ಅವರು ನಟನೆ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ, ಪಬ್ಲಿಸಿಟಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಯಾಕಂದರೆ ಮತ್ತೆ ರಾಜಕೀಯದಲ್ಲಿ ಮುನ್ನೆಲೆಗೆ ಬರಬೇಕಂತ, ಈ ರೀತಿ ಒಂದು ಹೆಸರು ಮಾಡಬೇಕಂತ ಈ ರೀತಿ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಯಾಕೆ ನಾನು ಒಂದು ಘಟನೆಯನ್ನು ಹೇಳ್ತೀನಿ. ಅವರು ಎಂ ಪಿ ಆಗಿದ್ದಾಗಲೂ, ಅವರ ಮಾಜಿ ಎಂ ಪಿ ಆಗಿದ್ದಾಗಲೂ ಏನೋ ಮಂಡ್ಯದಲ್ಲೇ 900 ನಾಯಿಗಳನ್ನ ಒಂದೇ ದಿನ ಸಾಯಿಸಿದರು. ಜವಾಬ್ದಾರಿ ಇರಲಿಲ್ವ? ABC ಮಾಡಿ ಅದಕ್ಕೆ ಜೀವನ ಕೊಡಬೇಕು ಅಂತಿದ್ರು. 900 ನಾಯಿಗಳು ಸಾಯಿಸಿದ್ರು. ಆವಾಗ ಇವರು ಎಂ ಪಿ ಇದ್ದರು ಅಂತ ಕಾಣಿಸ್ತಾ, ಅಲ್ಲ ಮಾಜಿ ಆಗಿದ್ರು. ಆವಾಗ ಏನು ಬಾಯಿ ಬಿಡಲಿಲ್ಲ. ಇವತ್ತು ಒಂದು ಬಾರಿ ಎಂ ಪಿ ಆಗಿದ್ದವರು ಅದೊಂದು ಚಟ, ರಾಜಕೀಯದಲ್ಲಿ ಪುನಃ ನಾನು ಸ್ಥಾನ ಹೆಂಗಾರು ಮಾಡಿ ಆ ಮಧ್ಯದಲ್ಲಿ ನುಸುಳ್ಕೊಂಡು ಪುನಃ ಬಂದು ನಿಲ್ಲಬೇಕು ಅಂತ ಇರ್ಬೋದೇನೋ. ಅದರಿಂದ ಇದು ಪಬ್ಲಿಸಿಟಿ ಗೇಮ್ ಅಂತಲೂ ಹೇಳ್ಬೋದು. ಇವರು ಯಾವುದೇ, ಈಗ ನಾನು ಐ ಕ್ಯಾನ್ ಸೇ ಇಟ್ ಡೈರೆಕ್ಟ್ಲಿ, ಮೇನಕಾ ಗಾಂಧಿಯವರು ಏನಾದರೂ ಇಂಥ ಸ್ಟೇಟ್ಮೆಂಟ್ ಕೊಟ್ಟರೆ ಈ ಜವಾಬ್ದಾರಿ ತೆಗೆದರೆ ಅವ್ರು ಯಾಕೆ ಕೊಟ್ಟರು ಏನೋ ಅಂತ ಹೇಳ್ಬೋದು. ಅವರು ಪೆಟ್ ಅನಿಮಲ್ಸ್ ಬಗ್ಗೆನೇ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಈ ಅಮ್ಮ ಏನಂದ್ರಲ್ಲಿ, ಈ ಅಮ್ಮ ರಾಜಕೀಯ ಸ್ಥಾನಕ್ಕಾಗಿ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ ಹೊರತು ಬೇರೆ ಯಾವುದೂ ಇಲ್ಲ. ಈ ಹೇಳಿಕೆನೂ ಪುನಃ ಇದೊಂದು ಅಷ್ಟು ರೇಕಪ್ ಆಗುತ್ತೆ. ನಮ್ಮಂಥವ್ರು ಅವ್ರಿಗೆ ಕ್ಯಾಕರ್ಸ್ ಉಗಿತೀವಿ, ಇನ್ನೊಂದಷ್ಟು ಜನ ಬೈತಾರೆ, ಇನ್ನೊಂದಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾರೆ, ಯಾಕಮ್ಮ ನಿನಗೆ ಯಾಕೆ ಬೇಕಾಗಿತ್ತು ಹಾಗೆ ಅಂತ ಹಾಕ್ತಾರೆ. ಆದ್ದರಿಂದ ಒಂದಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಇವರು ರಿಂಗಲ್ಲಿ ರನ್ ಆಗ್ತಾರೆ. ಹೇಗಿದ್ರು ಈಗ ನಟನೆ ಬಿಟ್ಟಿದ್ದಾರೆ, ರಾಜಕೀಯಕ್ಕೆ ಕಾಲಿಟ್ಟಿದ್ದಾರೆ, ಮಾಜಿ ಆಗಿದ್ದಾರೆ. ಇನ್ನೊಂದು ಸರಿ ಟ್ರೈ ಮಾಡೋಣ, ಯಾವ್ದಾದ್ರು ಬ್ಯಾಕ್ ಡೋರ್ ಎಂಟ್ರಿಗಳು ಸಿಗುತ್ತಾ ಅಂತ ನೋಡ್ತಿದ್ದಾರೆ. ಅವರು ರೆಟಾರಿಕಲ್ ಕ್ವಶನ್ ಥರ ಕೇಳಿದ್ದಾರೆ. ಓ ಎಲ್ಲ ನಾಯಿಗಳು ಕಚ್ತೇವಂತ ಎಲ್ಲ ನಾಯಿನೂ ಸಾಯಿಸ್ಬಿಡ್ತೀರಾ, ಇದು ಮಾಡ್ತೀರಾ ಅಂತ. ಹಾಗೆ ಓ ಎಲ್ಲ ಮನುಷ್ಯರು ರೇಪ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರನ್ನೆಲ್ಲರನ್ನೂ ಜೈಲ್ಗೆ ಹಾಕ್ಬಿಡ್ತೀರಾ ಅಂತ. ಬಟ್ ಅವ್ರು ಇರೋ ಪೊಸಿಷನ್ನು, ಜಾಗ, ಸ್ಟೇಟಸ್ ನೋಡಿ ಆ ಥರ ಡೈರೆಕ್ಟಾಗಿ ಇಂಪ್ಲಿಕೇಟ್ ಮಾಡೋ ಥರ, ಏನು ಎಲ್ಲ ಜನರು ಮನುಷ್ಯರು ಗಂಡ್ಮಕ್ಳಿದ್ದಾರೆ, ಗಂಡ್ಮಕ್ಳು ಅಂದ್ರೆ ತಕ್ಷಣ ಎಲ್ಲರೂ ರೇಪ್ ಮಾಡ್ತಾರೆ ಇದು ಅಂತೂ ಅಲ್ಲ, ಅರ್ಥ ಅಲ್ಲ. ಹೌದು ಇದ್ದಾರೆ, ಅದರಲ್ಲಿ ಗೊತ್ತಾಗುತ್ತೆ, ಡಿಫ್ರೆಂಟ್ ಸರ್ಕಮ್ಸ್ಟಾನ್ಸಸ್ ಇರುತ್ತೆ. ಬಟ್ ಇದು ಹೇಳೋ ರೀತಿ ಹೆಂಗೆ ಹೇಳ್ತಾರೆ ಎಲ್ಲರಿಗೂ ಅರ್ಥ ಆಗಲ್ಲ, ಅದು ತಪ್ಪಾಗಿ ತಿಳ್ಕೊಳ್ಬೋದು. ಇಲ್ಲ ಅಂದರೆ ಅದು ನೀವು ಅಂದಿದ್ದೀರಾ ಎಲ್ಲ ಗಂಡ್ಮಕ್ಳು ರೇಪ್ ಮಾಡ್ತಾರೆ ಅಂತ ನೀವೇ ಇನ್ಸ್ಟಿಗೇಟ್ ಮಾಡ್ತಾ ಇದ್ದೀರಾ ಅಥವಾ ಏನು ಅಂತ ಗೊತ್ತಿಲ್ಲ. ಅದೊಂದು ಸ್ವಲ್ಪ ಹೇಳೋ ರೀತಿ ಆ ಸ್ಥಾನದಲ್ಲಿ ನಿಂತ್ಕೊಂಡು ಹೆಂಗೆ ಹೇಳಬೇಕು ಅದೊಂದು ಕರೆಕ್ಟಾಗಿ ಅವರು ಪರಿಗಣಿಸ್ಬೇಕು. ಅದು ಬಿಟ್ಟರೆ ಈ ಥರ ನಾಟ್ ಆಲ್ ಮೆನ್ ಅಂತ ಎಲ್ಲರೂ ಅಂದೇ ಅಂತಾರೆ. ಬಟ್ ಅಫ್ಕೋರ್ಸ್ ಡೋಂಟ್ ಕಂಪೇರ್ ದ್ಯಾಟ್ ಆ್ಯಂಡ್ ದಿಸ್. ಆ್ಯನಿಮಲ್ಸ್ ಆರ್ ವಾಯ್ಸ್ಲೆಸ್ ಕ್ರೀಚರ್ಸ್. ಅವ್ರಿಗೆ ಗೊತ್ತಿಲ್ಲ, ಇದು ವಿ ಆರ್ ದ ಮೋಸ್ಟ್ ಇಂಟೆಲಿಜೆಂಟ್ ಹ್ಯೂಮನ್ಸ್ ಅಂತ ಹೇಳ್ತೀವಲ್ಲ, ಅದು ನಮ್ಮಲ್ಲಿದೆ. ಅದಕ್ಕೆ ನಾವು ತಪ್ಪು ಮಾಡಿದ್ರು ನೀನು ಗೊತ್ತಿದ್ದು ತಪ್ಪು ಮಾಡ್ತೀಯ ಅಂತ ಮಾಡ್ತೀವಿ. ಬಟ್ ನಾಯಿಗಳಿಗೆ ಅವಕ್ಕೇನು ಗೊತ್ತಿರಲ್ಲ, ಗೊತ್ತಾಗೋದು ಇಲ್ಲ. ಸೊ ಅದಕ್ಕೆ ಕರೆಕ್ಟಾಗಿ ಸೆಪ್ರೇಟಾಗಿ ನೋಡ್ಕೋಬೇಕು, ಮಾತಾಡಬೇಕು. ಬೇರೆ ಸ್ಟೇಟ್ಮೆಂಟ್ ಏನಾದ್ರು ನೀಟಾಗಿ ಕಂಪ್ಯಾರಿಸನ್ ಕೊಡೋಂಗಿದ್ರು ನೀಟಾಗಿರೋ ಒಂದು ರೀಸನಬಲ್ ಕಂಪ್ಯಾರಿಸನ್ ಕೊಡ್ತೀವಲ್ಲ ಆ ಥರ ಕೊಡಬೇಕು ಅಂತ ಅಷ್ಟೇ. ಈಗ ನೀವು ವಕೀಲರಾಗಿದ್ದೀರಾ, ಸುಪ್ರೀಂ ಕೋರ್ಟ್ನ ಜಡ್ಜಿ ಈ ಹಿಂದೆ ನಾವು ನೋಡಿರ್ಬೋದು ಬೀದಿ ನಾಯಿಗಳ ವಿಚಾರ ಬಗ್ಗೆ. ಯಾಕಂದರೆ ಒಂದು ಒಳ್ಳೆ ರೀತಿಯಾದಂಥ ಮೆಸೇಜನ್ನು ಕೊಟ್ಟಿತ್ತು. ಯಾಕಂದರೆ ಬೀದಿ ನಾಯಿಗಳು, ಹೌದು ನಾವು ಕೂಡ ಪ್ರಾಣಿ ಪ್ರಿಯರೇ, ಬೀದಿ ನಾಯಿಗಳು ಜನರ ಮೇಲೆ ಎರಗುವಂಥದ್ದು, ಮಕ್ಕಳ ಮೇಲೆ ಎರಗುವಂಥದ್ದು. ಸೊ ಅದನ್ನು ಅವರು ಪ್ರೀತಿ ಮಾಡಲಿ, ಪ್ರಾಣಿಗಳನ್ನು ಪ್ರೀತಿ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದೇ ಪ್ರಶ್ನೆ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಪುರುಷರನ್ನು ಈ ರೀತಿ ಹೋಲಿಕೆ ಮಾಡೋರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ನಿಮ್ಗೆ ಅನಿಸುತ್ತೆ? ಅಂದರೆ ಪಬ್ಲಿಸಿಟಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರಾ ಅಥವಾ ಬೇರೆ ವಿಚಾರಗಳು ಭಾಳಷ್ಟು ಇದೆ, ಇದನ್ನು ಯಾಕೆ ತೆಗೆದುಕೊಂಡ್ರಂತ ನಿಮ್ಗೆ ಅನಿಸುತ್ತೆ? ಯಾಕಂದರೆ ನೀವು ಕೂಡ ಒಂದು ವಕೀಲೆ ಆಗಿ ಏನು ಹೇಳ್ತೀರಾ? ನಂದು ಇದು ಫಸ್ಟ್ ಆಫ್ ಆಲ್ ಈ ಕಂಪ್ಯಾರಿಸನ್ ಮಾಡೋದಿದೆಯಲ್ಲ, ನಾಟ್ ಜಸ್ಟ್ ಪುರುಷರು ಅಂತಂತಲ್ಲ, ಯೂಸಿಂಗ್ ರೇಪ್, ದಟ್ ಈಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್. ಯು ಕಾಂಟ್ ಜಸ್ಟ್ ಯೂಸ್ ಇಟ್ ಹಾಗೆ ಎಲ್ಲಿ ಬೇಕು ಅಲ್ಲಿ ಅಂತ. ಇದು ಪ್ರಾಣಿಗಳದ್ದು ತೊಗೊಳ್ತಾ ಇರೋದೇ ಬೇರೆ ಕಾನ್ಸೆಪ್ಟಲ್ಲಿ ತೊಗೊಳ್ತಾರೋ. ರೇಪ್ ಇಸ್ ಅ ವೆರಿ ಸೆನ್ಸಿಟಿವ್, ವೆರಿ ಗ್ರೇವ್ ನೇಚರಲ್ಲಿರೋಂಥದ್ದು. ಇಂಥದನ್ನ ರೇಪು ಮ್ಯಾನ್ ಆ್ಯಂಡ್ ನಾಯಿ ಉಪಯೋಗಿಸೋದು, ದೇರ್ ಇಸ್ ನೋ ಕಂಪ್ಯಾರಿಸನ್. ಅಲ್ಲೇನು ರೀಸನಬಲ್ ಕಂಪ್ಯಾರಿಸನ್ ಮಾಡೋಕ್ಕೆ ಎಲ್ಲೂ ಜಾಗ ಇಲ್ಲ. ಸೊ ದಟ್ ಈಸ್ ಅ ರಾಂಗ್ ಆನಾಲಜಿ ಅನ್ನೋದು ಅವ್ರಿಗೊಂದು ಸ್ವಲ್ಪ ತಿಳಿದ್ರೆ ಅದು ಗೊತ್ತಾಗುತ್ತೆ. ಪಬ್ಲಿಸಿಟಿನೋ ಏನೋ ಅವ್ರು ಏನು ಮಾಡ್ತಾರೆ ಏನು ಗೊತ್ತಾಗಲ್ಲ. ಬಟ್ ಎಸ್, ಡೆಫಿನೆಟ್ಲಿ ಮೊದಲಿಂದ ಲೈನ್ಸ್ ಇತ್ತು, ಗೈಡ್ಲೈನ್ಸ್ ಇದ್ವು. ABC ಮಾಡಬೇಕು, ನಾಯಿಗಳಿಗೆ ಎಲ್ಲ ಕಂಟ್ರೋಲ್ ಮಾಡಬೇಕು. ಇಲ್ಲೇನೋ ಹಾಫ್ ಆ್ಯಂಡ್ ಹಾಫ್ ಕಾಂಟ್ರಾಕ್ಟರ್ಸು ದುಡ್ಡು ತಿಂತಾರೆ, ABC ಮಾಡಲ್ಲ. ನೀಟಾಗಿ NGOಗಳಿಗೆ ಕೊಟ್ಟು ಅವ್ರನ್ನ ಹಿಡಿತದಲ್ಲಿಟ್ಟು ಏನೇನು ಮಾಡಬೇಕು ಆ ನಾಯಿಗಳನ್ನ ವಾಪಸ್, ದೇಸ್ ಅ ಪ್ರಾಪರ್ ಸ್ಟ್ರಿಕ್ಟ್ ಪ್ರೊಸೀಜರ್ ABC ಮಾಡಬೇಕು ಅಂತ. ಇದು ಇಷ್ಟು ವರ್ಷಗಳಿಂದ ಮಾಡಿಲ್ವಲ್ಲ, ಅದಕ್ಕೆ ಇವಾಗ ಅಷ್ಟೊಂದು ಸ್ಟ್ರೇ ಡಾಗ್ಸು, ಆಮೇಲೆ ಇಲ್ಲ ಕಚ್ಚೋದು, ಇಲ್ಲ ಯಾರೋ ಹೊಡೆಯೋದು, ಬಡಿಯೋದು, ಆದ್ದರಿಂದ ಅವುಗಳು ಟ್ರಾಮ್ಯಾಟಿಕ್ಲಿ ದೇ ಆರ್ ಮೋರ್ ದಿಸ್ ಥಿಂಗ್. ಸೊ ನೆಕ್ಸ್ಟ್ ಯಾರೋ ಒಬ್ರು ಅವ್ರ ಪಕ್ಕ ಹೋದರೆ ಅವ್ರು ಇನ್ನೂ ಹೆದರ್ಕೊಂಡು ಇನ್ಯಾರಿಗೋ ಕಚ್ಚೋದು. ಸೊ ಹಾಗೆ ಈ ಇನ್ಸಿಡೆಂಟ್ಸ್ ಆಗ್ತಾ ಇರೋದು ಹೊರತು. ಬಟ್ ಇಟ್ಸ್ ನಾಟ್ ದಟ್
ಏನು ನಾಯಿಗಳದೇ ತಪ್ಪಿದೆ ಅಂತಲೂ ಅಲ್ಲ, ನಮ್ಮದು ತಪ್ಪಿದೆ ಬ್ಯಾಕ್ಗ್ರೌಂಡ್ ಈ ಲಾಸ್ಟ್ ಒಂದಿಷ್ಟು 10-15 ವರ್ಷದಿಂದ ನೋಡ್ಕೊಂಡು ಬನ್ನಿ. ಗೈಡ್ಲೈನ್ಸ್ ಇವೆ ABC ಮಾಡೋಕ್ಕೆ, ಬಿಕಾಸ್ ವೀವ್ ಹ್ಯಾಂಡಲ್ಡ್ ಮ್ಯಾಟರ್ಸ್ ವಿತ್ ರಿಗಾರ್ಡ್ ಟು ABC ಆ್ಯಂಡ್ ಎವ್ರಿಥಿಂಗ್. ಅದು ಮಾಡದೇ ಇರೋ ಕಾರಣಕ್ಕೆ ಈ ಥರ ಹಿಂಗೆ ಈ ಏನೋ ಜಾಸ್ತಿ ನಾಯಿಗಳು ಜಾಸ್ತಿ ರೋಡ್ ಮೇಲೆ ಬರೋದು, ಅದಕ್ಕೆ ಕರೆಕ್ಟಾಗಿ ಒಂದು ಸ್ಟ್ರೀಮ್ ಲೈನ್ ಇಲ್ಲ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ನಾಯಿಗಳು ಇರ್ತವೆ, ಅವಕ್ಕೂ ಹೆದರಿಕೆ ಇರುತ್ತೆ, ಅವ್ರಿಗೂ ದೇ ಡೋಂಟ್ ಹ್ಯಾವ್ ಪ್ರಾಪರ್ ಶೆಲ್ಟರ್ಸ್ ನಾರ್ ಫೆಸಿಲಿಟೀಸ್ ಏನೂ ಇಲ್ಲ. ಸೊ ಎವ್ರಿಥಿಂಗ್ ಕಮ್ಸ್ ಡೌನ್ ಟು ದ ಫ್ಯಾಕ್ಟ್, ನೀವು ಸುಮ್ಮನೆ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ. ಈಗ ನೀವು ಕೂಡ ಪ್ರಾಣಿ ಪ್ರಿಯರು. ಈಗ ಇವರು ಇಲ್ಲಿ ಟ್ವೀಟ್ ಮಾಡೋ ಬದಲು ಈಗ ನೀವು ಹೇಳಿದ್ರೆ ಈಗ ಎಷ್ಟೋ ದುಡ್ಡುಗಳು ಪ್ರಾಣಿಗಳ ಹೆಸರಲ್ಲಿ NGOಗಳು ಬಹಳಷ್ಟು ತಿಂತಾ ಇರುವಂಥದ್ದು. ಸೊ ಅದನ್ನು ಅವ್ರು ಮೆನ್ಷನ್ ಮಾಡ್ಬೋದಿತ್ತಲ್ವಾ? ಅವ್ರಿಗೆ ಅದಕ್ಕೆ ಯು ಹ್ಯಾವ್ ಟು ಸ್ಟಡಿ ಸಮಥಿಂಗ್ ಬಿಫೋರ್ ಯು ಟಾಕಿಂಗ್ ಎನಿಥಿಂಗ್. ಅರ್ಥ ಆಯ್ತಾ? ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪನಾದ್ರು ಕಲ್ತು ನೋಡಿ ಮಾಡಿದ್ರೆ ಅವಾಗ ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಅಂತ ಇರುತ್ತೆ. ಸುಮ್ಮನೆ ನನ್ನ ತಲೆಗೆ ಈಗ ಬಂತು ಏನೋ ಒಂದು ರೆಸ್ಪಾನ್ಸ್ ಅಂದ್ಬಿಟ್ಟು ಹಿಂಗೆ ಹಾಕಿದ್ರೆ ಅದು ನಾವು ಯಾರೋ ಹಾಕಿದ್ರೆ ಏನು ಎಫೆಕ್ಟ್ ಆಗಲ್ಲ. ಬಟ್ ಶಿ ಬೀಯಿಂಗ್ ಇನ್ ಅ ವೆರಿ higher position, former MP and a very reputed actress in Kannada industry, they need to know what needs to be spoken, what not need to be spoken. ಅಷ್ಟೊಂದು ಹೌದು ಪ್ರಾಣಿ ಪ್ರಿಯರು ಅಂತೀರಾ, ಬಟ್ ಪ್ಲೀಸ್ ಆ್ಯಕ್ಟಿವ್ಲಿ ಕಮ್ ಟು ದ ಗ್ರೌಂಡ್. ಯಾರಿಗೆ ಏನು ಹೆಲ್ಪ್ ಬೇಕು ಅಷ್ಟು ನೋಡಿ, ಅದು ನೋಡಿದ್ರೇ ಒಂದು 10% ಅಟ್ಲೀಸ್ಟ್ ಉದ್ಧಾರ ಆಗುತ್ತೆ ಎಲ್ಲರದು ಅಂತ ಅಷ್ಟೆ. ನಟಿ ರಮ್ಯಾ ಅವರು ಸುಪ್ರೀಂ ಕೋರ್ಟಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಸುಪ್ರೀಂ ಕೋರ್ಟು ಹೇಳಿರೋಂಥದ್ದು ಅತ್ಯಂತ ಸೂಕ್ತವಾದಂಥದ್ದು. ನಾಯಿಗಳನ್ನು ರಸ್ತೆಗೆ ಬಿಡಬೇಡಿ ಅಂತ ಹೇಳಿದ್ದಾರೆ, ಕಾಡಿಗೆ ಬಿಡಬೇಡಿ ಅಂತ ಹೇಳಿಲ್ಲ. ಆದರೆ ಇದನ್ನು ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅದು ಅಪಾರ್ಥ ಯಾಕಾಗಿರ್ಬೋದು ಅಂತಂದರೆ, ಪಾಪ ಅವ್ರಿಗಾಗಿರುವಂತಹ ಅನ್ಯಾಯವನ್ನು ಈ ರೀತಿ ಹೇಳ್ಕೊಂಡಿದ್ದಾರೆ ಅಂತ. ಅವರು ಸಿನಿಮಾ ರಂಗದಲ್ಲಿದ್ದಂಥವರು, ಸಿನಿಮಾ ರಂಗದಿಂದ ಅವರಲ್ಲಿ ಅಲ್ಲಿ ನೊಂದು ಬೆಂದಿರೋಂಥ ಮಾತನ್ನು ಪುರುಷರ ಮೇಲೆ ಹಾಕಿರ್ಬೋದು. ಹಾಗಾಗಿ ಪುರುಷರನ್ನೆಲ್ಲರೂ ಜೈಲಿಗೆ ಹಾಕಿ ಅಂತ ಅವರು ಇದನ್ನು ಹೇಳಿಕೆ ಕೊಟ್ಟಿದ್ದಾರೆ. ನನಗನ್ಸುತ್ತೆ ನೋಡಿ, ನಾಯಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಪ್ರಾಣಿ. ಕುದುರೆ ಬಿಟ್ಟರೆ ನಾಯಿ ಅತ್ಯಂತ ಶ್ರೇಷ್ಠ ಪ್ರಾಣಿ, ಅತ್ಯಂತ ನಂಬಿಕಾರ್ಹ ಪ್ರಾಣಿ. ಆದರೆ ಈ ಸಂದರ್ಭದಲ್ಲಿ ನಾನೊಂದು ಹಳೇದು ನೆನಪು ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ, ನಾಯಿ ಮತ್ತು ಮನುಷ್ಯ ಸೇರಿದಂತೆ ನಾವೆಲ್ಲರೂ ಕಾಡು ಪ್ರಾಣಿಗಳೇ. ನಾವೆಲ್ಲ ಕಾಡಿನಲ್ಲಿದ್ದಾವೆ. ಮಂಗನಿಂದ ಮಾನವಾಗಿದ್ದೀವಿ. ಆ ಮಂಗನಲ್ಲಿರುವಂತಹ ಒಂದಷ್ಟು ಗುಣ ಕೆಲವು ವ್ಯಕ್ತಿಗಳಲ್ಲಿ ಕಪಿಚೇಷ್ಟೆ ಇರಬಹುದು. ಅದೇ ಕಾರಣಕ್ಕೋಸ್ಕರ ಎಲ್ಲ ಮನುಷ್ಯರನ್ನು ಒಂದೇ ಮಾಡಲಿಕ್ಕಾಗಲ್ಲ. ಮದವೇರಿದ ಗಜ ಅಂತ ಹೇಳ್ತೀವಿ, ಹಾಗೆ ಕಪಿಚೇಷ್ಟೆ ಇದ್ದ ಹಾಗೆ ಕೆಲವು ಅತ್ಯಾಚಾರಿಗಳಿದ್ದಾರೆ. ಆ ಅತ್ಯಾಚಾರಿಗಳ ಆ ಶಿಕ್ಷೆಯನ್ನು ಎಲ್ಲರಿಗೂ ಜೈಲಿಗೆ ಹಾಕಿ ಅನ್ನೋಂಥದ್ದು ಇದೆಯಲ್ಲ, ಇದು ಅತ್ಯಂತ ನೋವಿನ ಸಂಗತಿ. ಆದರೆ ನಾನು ಈ ಸಂದರ್ಭದಲ್ಲಿ ನಾಯಿ ಎಷ್ಟು ಶ್ರೇಷ್ಠ ಪ್ರಾಣಿ ಅಂತ ಹೇಳಿದರೆ, ನಾಯಿಗೆ ನೀವು ನಾನು ಪ್ರಯೋಗ ಕೂಡ ಮಾಡಿದ್ದೀನಿ. ಪ್ರಯೋಗ ಏನು ಅಂತಂದರೆ, ನಾಯಿಯ ತಲೆ ಮೇಲೆ ಹೀಗೆ 4 ಸಲ ಬಡಿದ್ರೆ ಅದು ನಿಮ್ಮ ಫ್ರೆಂಡ್ ಆಗೋಗುತ್ತೆ. ಎಲ್ಲ ನಾಯಿಗಳು ಕಚ್ಚೋದಿಲ್ಲ. ತಾವು ಇತ್ತೀಚೆಗೆ ನಾವು ನೋಡ್ತಾ ಇರೋಂಥ ಒಂದು ಗಮನವನ್ನು ಸೆಳಿತೀನಿ. ಹಾವಿದೆಯಲ್ಲ, ನಾಗರಾವು ಅಥವಾ ವಿಷಯುಕ್ತ ಹಾವುಗಳು, ಅವನ್ನು ಹಿಡಿಬೇಕಾದ್ರೆ ಹೀಗೆ ಅದರ ತಲೆಯನ್ನು ಹೀಗೆ ಮಾಡ್ತಾ ಹೋಗಿ ಹಿಡಿದು ಅದನ್ನು ಹಿಡಿತಾರೆ. ಹಾಗೆ ನಾಯಿ ಕೂಡ ಯಾವತ್ತೂ ಅದು ಕಚ್ಚುತ್ತೆ ಅಂತ ಇಲ್ಲ, ಹಾವುಗಳು ಅಷ್ಟೇ ಕಚ್ಚೋದಿಲ್ಲ. ಆದರೆ ನಾಯಿಯ ಮೇಲೆ ಯಾವಾಗ ಅದಕ್ಕೆ ಹೆದರಿಕೆ ಆಗುತ್ತೆ ಆಗ ನಾಯಿ ಕಚ್ಚುತ್ತವೆ. ಆದರೆ ಈ ಕೆಲವು ನಾಯಿಗಳು ಹುಚ್ಚುನಾಯಿ ಇದ್ದಾವೆ. ಆ ಹುಚ್ಚುನಾಯಿಗಳಿಗೂ ಮತ್ತು ಅತ್ಯಾಚಾರಿಗಳಿಗೂ ವ್ಯತ್ಯಾಸ ಏನಿಲ್ಲ ಅಂತ ಹೇಳ್ತೀನಿ. ಆದರೆ ಈ ಹುಚ್ಚುನಾಯಿಗಳನ್ನು ಅತ್ಯಾಚಾರಿಗಳಿಗೆ ಹೋಲಿಕೆ ಮಾಡುವಂಥ ಸಂದರ್ಭದಲ್ಲಿ ಅವರು ಈ ರೀತಿ ಹೇಳಿರೋಂಥದ್ದು ಒಂದು ರೀತಿ ಸರಿ ಇದೆ. ಆದರೆ ಎಲ್ಲ ಪುರುಷರನ್ನು ಹೇಳಿ ಅವರು ಇಡೀ ಪುರುಷ ಜನಾಂಗಕ್ಕೆ ಅಂದರೆ ಮನುಷ್ಯತ್ವಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಮನುಷ್ಯ ಒಂದು ಸಂಘಜೀವಿ. ಅದೇ ಕಾರಣಕ್ಕೋಸ್ಕರ ನಗರದಲ್ಲಿ ಒಟ್ಟಾಗ್ತಾ ಅವನು ದೊಡ್ಡ ಮಹಾನಗರಗಳಲ್ಲಿ ಸೇರಿದ್ದಾನೆ. ಇಂಥ ಮಹಾನಗರಗಳಲ್ಲಿ ನಾಯಿಯನ್ನು ಮನೆಯಲ್ಲಿ ಸಾಕಬೇಕು. ಅದಕ್ಕೆ ಬೇಕಾದಂಥ ಸವಲತ್ತುಗಳನ್ನು ಕೊಟ್ಟು ಅದನ್ನು ಮನೆಯ ಮನುಷ್ಯರಂತೆ ಸಾಕಿ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ನಿಮ್ಮ ನಾಯಿ ಅಂದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಾಯಿಯನ್ನು ನಾವು ಸಾಕಿ ಬೇರೆ ಜನರಿಗೆ ತೊಂದರೆ ಕೊಡಬಾರ್ದು ಅನ್ನುವಂತಹ ಒಂದು ಉದ್ದೇಶ ಇದೆಯಲ್ಲ, ಇದು ಅತ್ಯಂತ ಸಕಾಲಿಕವಾಗಿದೆ ಮತ್ತು ಸರಿ ಇದೆ. ಇವತ್ತು ಈ ಏನು ಸ್ಪಂದನಾ ರಮ್ಯಾ ಅವರು ಏನು ಹೇಳಿಕೆ ಕೊಟ್ಟಿದ್ದಾರಲ್ಲ, ಇದು ಮನುಷ್ಯರಿಗೆ ಮಾಡುವಂಥ ಅಪಮಾನ. ಇಲ್ಲಿ ಮನುಷ್ಯ ಅತ್ಯಂತ ಶ್ರೇಷ್ಠ ಮತ್ತು ಬುದ್ಧಿವಂತ ಪ್ರಾಣಿಯಾದಂಥವನು ಯಾವಾಗ ಮನುಷ್ಯತ್ವ ಮರೆತು ಅತ್ಯಂತ ಕೆಟ್ಟದಾಗಿ ಒಂಥರ ಕುಸಂಸ್ಕಾರದಂತೆಯೋ ಅಥವಾ ಅವನ ವಿಕೃತ ಭಾವನೆಯನ್ನು ಹೊರಗಡೆ ಹಾಕಿದಾಗ ಈ ಒಂದು ಅನಾಚಾರಗಳು, ಅತ್ಯಾಚಾರಗಳು, ವ್ಯಭಿಚಾರಗಳು ಇವೆಲ್ಲ ನಡೀತಾ ಇದೆ. ಆದರೆ ಈ ಕಾರಣಕ್ಕೋಸ್ಕರ ಮನುಷ್ಯನಂದರೆ ಗಂಡಸನ್ನೆಲ್ಲರಿಗೂ ಜೈಲಿಗೆ ಹಾಕಿ ಅನ್ನುವಂಥದ್ದು ತುಂಬ ನೋವಿನ ಸಂಗತಿ. ಇದು ಅವರು ಹೇಳಬಾರದಿತ್ತು. ಅಕಸ್ಮಾತ್ ಅವರು ಬುದ್ಧಿಪೂರ್ವಕವಾಗಿ ಹೇಳಿದರೆ ಇದು ಅವರ ಅವಿವೇಕ ಅಂತ ನಾನು ಹೇಳಬೇಕಾಗತ್ತೆ. ಅವರೇನಾದರೂ ತಮ್ಮ ಮಾನಸಿಕ ನೋವು ಅಥವಾ ವೇದನೆಯಿಂದ ಹೇಳಿದರೆ
ಆಕಸ್ಮಿಕವಾಗಿ ಆಗಿರುವಂಥದ್ದು ಅಂತ ಹೇಳಿ ಅದಕ್ಕೆ ಅವರು ಕ್ಷಮೆಯನ್ನು ಕೇಳಬೇಕು. ಇಲ್ದಿರ ಈ ನಾಡಿನ ಎಲ್ಲ ಪುರುಷರಿಗೆ ಅಥವಾ ಪುರುಷರಿಗೆ ಮಾತ್ರ ಅಲ್ಲ ಮನುಷ್ಯ ಜಾತಿಗೆ ಮಾಡಿರುವಂತಹ ಅವಮಾನ ಅಂತ ನಾನು ನೇರವಾಗಿ ಹೇಳಬೇಕಾಗತ್ತೆ. ಆ ರಮ್ಯ ಅವರ ಮನಸ್ಥಿತಿ ಯಾಕೆ ವಯಸ್ಸಾಗ್ತಾ ಇದೆ, ಮದುವೆ ಕೂಡ ಇನ್ನೂ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಬೇಜಾರಕ್ಕೆ ಈ ಥರ ಆಗ್ತಾ ಇದೆಯಾ ಗೊತ್ತಿಲ್ಲ. ಆದರೆ ಇವರು ನಮ್ಮ ನಿಯತ್ತಿನ ನಾಯಿಗಳಿಗೆ ಹೋಲಿಸಿದ್ದಾರೆ ಗಂಡಸರನ್ನ. ಅದಕ್ಕೊಂದು ಅಭಿನಂದನೆ ಹೇಳ್ತೇವೆ. ಯಾಕಂದರೆ ನಾಯಿ ಅಷ್ಟು ನಿಯತ್ತಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದಕ್ಕೊಂದು ಅಭಿನಂದನೆ ಹೇಳ್ತೇವೆ. ಯಾಕಂದರೆ ಅದಕ್ಕೆ ಅವ್ರ ಲೆಕ್ಕದಲ್ಲಿ ಗಂಡಸರೆಲ್ಲ ನಿಯತ್ತಾಗಿದ್ದಾರೆ, ಹೆಂಗಸರು ನಿಯತ್ತಿಲ್ಲ ಅಂತ ಒಂದು ಉದಾಹರಣೆ ಹೇಳೋರೋ ಗೊತ್ತಿಲ್ಲ. ಎಲ್ಲ ಹೆಂಗಸರು ನಾವು ಹೇಳಲ್ಲ ಅದನ್ನು. ಇವತ್ತು ನೋಡ್ರಿ, ನೀವು ಹೊಸ ವರ್ಷದ ದಿನ ನೋಡಿದ್ರಿ, ಮುಂಚೆಲ್ಲ ಹೆಣ್ಮಕ್ಳು ಬಾರ್ ಹತ್ರ ಹೋಗೋದಕ್ಕೆ ನಾಚಿಕೆ ಪಡ್ತಾಯಿದ್ರು. ಇವತ್ತು ಹೆಣ್ಮಕ್ಳು ಇವತ್ತು ಅರೆಬರೆ ಬಟ್ಟೆ ಹಾಕ್ಕೊಂಡು ಈ ಗಂಡಸರನ್ನು ಪ್ರಚೋದನೆ ಮಾಡೋ ಥರ ಅವ್ರ ಬಟ್ಟೆ ಹಾಕ್ಕೊಂಡು ಬೀದಿಯಲ್ಲಿ ಓಡಾಡ್ತಾರೆ. ಅಂಥ ಹೆಂಗಸ್ರ ಬಗ್ಗೆ ರಮ್ಯ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇವತ್ತು ಯಾವುದೋ ಬೀದಿ ನಾಯಿಗಳಿಗೆ ಒಂದು ಸುಪ್ರೀಂ ಕೋರ್ಟ್ ಇವತ್ತು ಹೌದು ಚಿಕ್ಕ ಮಕ್ಕಳನ್ನ ಕಚ್ಚುತ್ತಾ ಇದೆ, ಏನೋ ಮಾಡ್ತಾಯಿದೆ, ಅದಕ್ಕೊಂದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದರೆ ಇವರು ಗಂಡಸರುಗಳಿಗೆ ಸರಿ ಇಲ್ಲ, ಅಥವಾ ಅವರ ಜೊತೆಯಲ್ಲಿರೋವಂಥದ್ದು ಅಥವಾ ಅವ್ರ ಪಕ್ಷದಲ್ಲಿರೋಂಥ ಗಂಡಸರುಗಳಿಗೆ ಗೊತ್ತಿಲ್ಲ ಅಥವಾ ಸರಿ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಒಂದು ರಾಜಕೀಯ ಪಕ್ಷದಲ್ಲಿದ್ದಾರೆ ಅವರು. ಒಂದು MP ಸಂಸದೆಯಾಗಿ ಇವತ್ತು ಮಂಡ್ಯ ಜಿಲ್ಲೆಯನ್ನು ಇವಾಗ ಮಾಜಿ ಆಗಿದ್ದಾರೆ. ಅಥವಾ ಈಗ ಒಡನಾಟಗಳು ರಾಹುಲ್ ಗಾಂಧಿಯಿಂದ ಹಿಡಿದು ಹೈಕಮಾಂಡ್ ಅವ್ರಿಗೆ ಒಡನಾಟ ಇದೆ. ಅಥವಾ ಅವ್ರಿಗೆ ಏನಾದ್ರು ಡೆಲ್ಲಿ ಹೈಕಮಾಂಡಲ್ಲಿ ಅವರಿಗೆ ಏನಾದ್ರು ತೊಂದರೆ ಆಗಿದೆಯೋ, ಅಥವಾ ರಾಜ್ಯ ಮಟ್ಟದ ಈ ರಾಜಕಾರಣಿಗಳಿಂದ ಗಂಡಸರಿಂದ ತೊಂದರೆ ಆಗಿದೆಯೋ, ಅಥವಾ ಅವರಿಗೆ ಯಾವ ಮನಸ್ಥಿತಿಯಲ್ಲಿ ಅವ್ರು ಹೇಳೋರೋ ಗೊತ್ತಿಲ್ಲ. ಆದರೆ ಇವತ್ತು ಎಲ್ಲ ಗಂಡಸರ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಹೇಳಿದಂಥ ರಮ್ಯ ಅವರ ಹೇಳಿಕೆಯನ್ನು ನಾವೆಲ್ಲ ಗಂಡಸರುಗಳಾಗಿ ನಾವು ಖಂಡಿಸ್ತೇವೆ. ಮತ್ತು ಇವತ್ತು ಏನಾಗ್ಬಿಟ್ಟಿದೆ, ಅವರ ಒಂದು ಈ ಕಡೆ ಚಿತ್ರೋದ್ಯಮದಲ್ಲೂ ಇಲ್ಲ, ಈ ಕಡೆ ರಾಜಕೀಯದಲ್ಲೂ ಇಲ್ಲ, ಏನೋ ಸೋಷಿಯಲ್ ಮೀಡಿಯಾ ಆ್ಯಡ್ ಮಾಡ್ತೇವೆ ಅಂದರೆ ಅದರಲ್ಲೂ ಇಲ್ಲ. ಇವತ್ತೇನೋ ಅವ್ರ ಮನಸ್ಥಿತಿ ತುಂಬ ಏನೋ ಒಂಥರ ವಿಚಲಿತರಾಗಿದ್ದಾರೆ ಅನಿಸುತ್ತೆ. ಅದರಿಂದ ಇದು ಅಸಂಬದ್ಧವಾದ ಹೇಳಿಕೆಗಳನ್ನ ಕೊಡ್ತಾರೆ. ರಮ್ಯ ಅವರಿಗೆ ನಾವು ಹೇಳಕ್ಕೆ ಬಯಸ್ತೇವೆ, ಮೊದಲು ನೀವು ಏನಲ್ಲ ಒಂದು ಸಂಸದರಾಗಿ ಏನು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಮಾಡಿದಿರಾ, ಅಥವಾ ಗಂಡಸರಿಗೆ ಅಥವಾ ಹೆಂಗಸರಿಗೆ, ನಿಮ್ಮ ಕಡೆಯಿಂದ ಹೆಂಗಸರಿಗೆ ಏನೆಲ್ಲ ನೀವು ಒಂದು ಉತ್ತಮ ಕಾರ್ಯಗಳನ್ನು ಮಾಡಿ ಯಾವುದಾದ್ರು ಇವತ್ತು ನೋಡಿ ಸಿದ್ದರಾಮಯ್ಯ ಅವರು ಏನೋ ತಿಂಗಳಿಗೆ ಅವ್ರು ಏನಾದ್ರು ತೊಂದರೆ ಆದಾಗ ಒಂದು ರಜೆ ಅಂತ ಘೋಷಿಸಿದ್ದಾರೆ, ಈ ಮಕ್ಕಳಿಗೆ ಮಾಡಬೇಕು ಅಂತ ಇದ್ದಾರೆ. ನಿಮ್ಮ ಕಡೆಯಿಂದ ರಮ್ಯ ಅವರೇ, ನಿಮ್ಮ ಕಡೆಯಿಂದ ಈ ಹೆಂಗಸರುಗಳಿಗೆ ಯಾವೆಲ್ಲ ಒಂದು ಸಬ್ಸಿಡಿ ಇರ್ಬೋದು ಅಥವಾ ಅವರಿಗೆ ಉದ್ಯೋಗ ದೊರಕಿಸೋದಿರ್ಬೋದು, ಈ ರೀತಿ ಯಾವ ಕಾರ್ಯಗಳು ಮಾಡಿದಿರಾ ನೀವು? ನಿಮಗೆ ನೈತಿಕತೆಯೇ ಮೊದಲಾಗಿ ಹೆಂಗಸ್ರ ಬಗ್ಗೆ ಮಾತಾಡೋಕ್ಕೂ ಇಲ್ಲ, ಗಂಡಸ್ರ ಬಗ್ಗೆ ಮಾತಾಡೋಕ್ಕೂ ಇಲ್ಲ. ನೀವೊಬ್ಬ ರಾಜಕಾರಣಿಯಾಗಿ ನಿಮ್ಮದು ಏನು ಅಭಿವೃದ್ಧಿ ಕೂಡ ಇಲ್ಲಿವರೆಗೆ ಮಾಡಿಲ್ಲ ಪೂರ್ತಿಯಾಗಿ. ಅಥವಾ ನಿಮ್ಮ ಸಿನಿಮಾಗಳು ಕೂಡ ಇವತ್ತು ನೀವು ಮಾಡ್ತಿರೋಂಥ ಸಿನಿಮಾದಲ್ಲಿ ಯಾವುದಾದ್ರು ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಆಕಸ್ಮಿಕ, ಗಂಧದ ಗುಡಿ ಈ ಥರ ಪಿಕ್ಚರ್ಗಳಲ್ಲಿ ಎಷ್ಟೋ ಜನ ಬಂಗಾರದ ಮನುಷ್ಯ ರೈತರುಗಳು ಉದ್ಧಾರ ಆಗಿದ್ದಾರೆ. ಆ ಒಂದು ಸಿನಿಮಾ ನೋಡಿ ದರೋಡೆ ಮಾಡಬಾರ್ದು, ನಾವು ಕಳ್ತನ ಮಾಡಬಾರ್ದು ಅಂತ. ಈಗ ನಿಮ್ಮ ಒಂದು ಸಿನಿಮಾಗಳಲ್ಲಿ ಯಾವುದೋ ಆ ರೀತಿಯ ಒಂದು ಯುವಕರಾಗಲಿ ಯುವತಿಯರೇ ಆಗಲಿ ಅಥವಾ ನೀವು ಯುವಕರಿಗೆ ಮಾರ್ಗದರ್ಶನ ನೀಡಿ ಅವರೆಲ್ಲ ನಿಮ್ಮ ಒಂದು ನಡೆಯಲ್ಲಿ ನಡಿಬೇಕು ಅನ್ನೋ ಒಂದು ಉದಾಹರಣೆ ಕೂಡ ಯಾವ ಸಿನಿಮಾ ಕೂಡ ನೀವು ಮಾಡಿಲ್ಲ. ಈ ರಾಜಕಾರಣದಲ್ಲಂತೂ ಯಾವುದೂ ನೀವು ಮಾಡೇ ಇಲ್ಲ. ಇವತ್ತು ಮಂಡ್ಯದಲ್ಲಿ ಒಂದು ಮನೆ ಮಾಡಿದ್ರಿ, ನಿಮ್ಮ ಒಂದು ನಾಟಕ ಏನು ಸಿನಿಮಾದಲ್ಲಿ ಬಣ್ಣ ಹಚ್ಕೊಂಡು ಮಾಡಿದ್ರಿ. ಈ ರಾಜಕೀಯ ಇದ್ದಾಗ ನೀವು ಬಣ್ಣ ಇಲ್ದಂಗೆ ಒಂದು ಮನೆ ಮಾಡಿದ್ರಿ, ಮತ್ತು ಅಲ್ಲಿ ಸಂಸದೆ ಆದಮೇಲೆ ಖಾಲಿ ಮಾಡಿದ್ರಿ. ನೀವು ಏನು ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಗಂಡಸರ ಬಗ್ಗೆ ಮಾತಾಡ್ತೀರಾ? ಅದು ನಾಯಿಗಳಿಗೆ ಹೋಲಿಕೆ ಮಾಡ್ತೀರಾ? ಇದು ಅಸಂಬದ್ಧವಾಗಿದೆ. ಬದಲು ಈ ರಮ್ಯಾ ಅವರು ಯಾವುದಾದ್ರು ಒಳ್ಳೆಯ ಆಸ್ಪತ್ರೆಗೆ ನಿಮಾನ್ಸು ಅಥವಾ ಎಲ್ಲರೂ ಹೋಗಿ ಅವರು ಒಂದು ಸಲ ಪೂರ್ತಿ ಚೆಕ್ ಮಾಡಿಸ್ಕೋಬೇಕು. ಇವತ್ತಿಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಅವರಿಗೆ ಗಂಡಸರ ಮೇಲೆ ಇಷ್ಟೊಂದು ದ್ವೇಷ ಇರೋದರಿಂದ ಮುಂದೆ ಯಾವುದಾದ್ರು ಗಂಡಸರಿಗೆ ಏನೋ ತೊಂದರೆ ಮಾಡೋದಕ್ಕಿಂತ ಮುಂಚಿತವಾಗಿ ತಕ್ಷಣ ಎಚ್ಚೆತ್ತುಕೊಂಡು ಇವತ್ತು ಅದನ್ನು ಅವರು ಒಂದು ಮಾನಸಿಕ ಕಾಯಿಲೆ ಏನಾದ್ರು ಇದ್ದರೆ ಅದನ್ನು ಸರಿಪಡಿಸ್ಕೋಬೇಕು ಅಂತ ತಾವು ರಮ್ಯಾಲೆ ನಾವು ಕೈ ಮುಗಿದು ಬೇಡ್ಕೊತೇವೆ. ಇವತ್ತು ಏನೇ ಹೇಳಿಕೆ ಕೊಟ್ಟಿದ್ರು ಈ ರಮ್ಯಾ ಅವ್ರಿಗೆ ಮಾತ್ರ ಉದಾಹರಣೆ ಆಯ್ತು. ಯಾಕೆಂದರೆ ನನ್ನನ್ನು ಹೆತ್ತಿರೋರು ನಮ್ಮ ತಾಯಿ ಒಬ್ಬ ಹೆಂಗಸು, ನನ್ನ ಜೊತೆಗಿರೋರು ನಮ್ಮ ಹೆಂಡತಿ ಕೂಡ ಹೆಂಗಸು, ಮಕ್ಕಳಿದ್ದಾರೆ. ಇವತ್ತು ಎಲ್ಲ ಹೆಣ್ಣುಮಕ್ಕಳು ಇವತ್ತು ನಮ್ಮ ಬಯಸ್ ತೊಗೊತಿರೋದು ಹೆಣ್ಣುಮಗಳು. ಹಾಗಾಗಿ ನಾವು ಯಾರೇ ಹೆಣ್ಣುಮಕ್ಕಳ ದ್ವೇಷಿಗಳಲ್ಲ. ಅದೇ ರೀತಿ ಕೂಡ ರಮ್ಯಾ ಕೂಡ ಯಾವುದೇ ಗಂಡು ಮಕ್ಕಳನ್ನು ದ್ವೇಷಿಸಬಾರ್ದು ಅಂತ ನಾವು ಕೇಳ್ಕೊತಾ ಇದ್ದೇವೆ. ಮಾಜಿ ಸಂಸದರಾದಂಥ ರಮ್ಯಾ ಅವ್ರ ಹೇಳಿಕೆ ಅದು ತಪ್ಪು ಹೇಳಿಕೆ, ಇನ್ಅಪ್ರೋಪ್ರಿಯೇಟ್ ಆದಂಥದ್ದು. ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ಬೀದಿ ನಾಯಿಗಳ ಮನಸ್ಸನ್ನು ರೀಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಇವರು ಆ ಹೇಳಿಕೆನ ಬೀದಿ ನಾಯಿ ಹೇಳಿಕೆನೇ ಮನುಷ್ಯರಿಗೆ ಹೋಲಿಕೆ ಮಾಡ್ತಾರೆ ಅಂದರೆ ಇದು ಸಮಂಜಸ ಅಲ್ಲ, ಇದು ಖಂಡನಾರ್ಹ ಹೇಳಿಕೆ ಒಂದು. ಮತ್ತು ಇವತ್ತು ದೇಶದಲ್ಲಿ ಆ ರೀತಿ ಅತ್ಯಾಚಾರಗಳು ನಡೀತಾ ಇದ್ದರೆ ಅವರು ಅದಕ್ಕೆ ಸರಿಯಾದ ಕ್ರಮನ ವಹಿಸೋದಕ್ಕೆ ಆಗ್ರಹ ಮಾಡಬೇಕು. ಅವರು ದೇಶದಲ್ಲಿ ಬೇರೆ ಬೇರೆ ದೈಹಿಕ ಅತ್ಯಾಚಾರ ಅಲ್ಲ, ಮಾನಸಿಕ ಅತ್ಯಾಚಾರ, ಸಾಮಾಜಿಕ ಅತ್ಯಾಚಾರ ಇದೆ, ಭಾವನಾತ್ಮಕ ಅತ್ಯಾಚಾರಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ. ಇವತ್ತು ವೈಜ್ಞಾನಿಕ ತಂತ್ರಜ್ಞಾನ ಯುಗದಲ್ಲಿ ಅದ್ರ ಬಗ್ಗೆನೇ ಅವರು ಮಾತಾಡಬೇಕು. ಅವರು ಇದು ಪ್ರಕೃತಿಗೆ ವಿರುದ್ಧವಾದಂಥ ಒಂದು ಹೇಳಿಕೆನ ಕೊಟ್ಟಿದ್ದಾರೆ.
ಆಯಿತು ಇವತ್ತು ಗಂಡಸರನ್ನೆಲ್ಲರೂ ಜೈಲಿಗೆ ಹಾಕಿದ್ರೆ ಮುಂದಿನ ಪೀಳಿಗೆ ಹೇಗೆ, ಅದು ಒಂದು ಪ್ರಶ್ನೆ. ಅವ್ರನ್ನೇ ಕೇಳಿದ್ರೆ ಅವ್ರು ಅದಕ್ಕೆ ಉತ್ತರ ಕೊಟ್ಟರೆ ಸರಿಯಾಗತ್ತೆ. ಪ್ರತಿಯೊಬ್ಬ ಯಾವುದೋ ಒಂದು ವ್ಯಕ್ತಿ ಮಾಡಿರೋ ತಪ್ಪಿಗೆ ಇಡೀ ಜನನೇ ಸರಿ ಇಲ್ಲ ಅಂತ ಅನ್ನೋದು ಅದು ತುಂಬ ದೊಡ್ಡ ತಪ್ಪು. ಒಂದು ಇನ್ನೊಂದು, ಇವಾಗ ನಮ್ಮಲ್ಲಿ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ದೇಶ, ತಾಯಿನೇ ತನ್ನ ಅಕ್ರಮ ಸಂಬಂಧಕ್ಕೆ ಮಕ್ಕಳನ್ನೇ ಕೊಲೆ ಮಾಡಿರೋ ಅಂಥ ಉದಾಹರಣೆ ಇದೆ. ಆ ಉದಾಹರಣೆ ನಾವು ಇಟ್ಕೊಂಡು ಹೆಣ್ಣು ಕುಲ ಸರಿ ಇಲ್ಲ, ಹೆಣ್ಣು ಕುಲನೇ ಸರಿ ಇಲ್ಲ ಅನ್ನೋದಾದರೆ ಆ ಥರ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರೆ ಅದು ಪ್ರಕೃತಿಗೆ ವಿರುದ್ಧವಾದಂಥ ಸ್ಟೇಟ್ಮೆಂಟು, ಕಾನೂನಿಗೆ ವಿರುದ್ಧವಾದಂಥ ಸ್ಟೇಟ್ಮೆಂಟು. ಯಾವುದೇ ಒಂದು ನಾಯಕರು ಹೇಳಿಕೆ ಕೊಡುವಾಗ 4 ಬಾರಿ ಯೋಚನೆ ಮಾಡಿ ಹೇಳಿಕೆಯನ್ನು ಕೊಡಬೇಕು. ಅದು ಎಲ್ಲ ಒಬ್ಬ ವ್ಯಕ್ತಿಯ ಮಾಡಿದ ತಪ್ಪಿಗೆ ಸರಿಯಾಗಿರ್ತಕ್ಕಂಥವ್ರಿಗೂ ಆ ಶಿಕ್ಷೆ ಆಗುತ್ತೆ ಅನ್ನೋದಾದರೆ ಇದು ಯಾವ ರೀತಿಯ ನ್ಯಾಯನೂ ಅಲ್ಲ. ಇದನ್ನು ನಾನು ಖಂಡಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಬಹಳಷ್ಟು ಜನ ನಟಿ ರಮ್ಯಾ ಅವರಿಗೆ ತರಾಟೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರು ಟ್ವೀಟ್ ಮಾಡಿರೋದು ಸರಿಯಲ್ಲ. ಅವ್ರಿಗೆ ಪ್ರಾಣಿ ಮೇಲೆ ಪ್ರೀತಿ ಇದ್ದರೆ ಅದನ್ನು ಪ್ರಾಣಿ ದಯಾ ಸಂಘ ಈಗಾಗಲೇ ಭ್ರಷ್ಟಾಚಾರ ಮಾಡುವಂತಹ NGO ಆಗಿರ್ಬೋದು, ಅದರ ಮೇಲೆ ಧ್ವನಿ ಎತ್ಬೋದಿತ್ತು. ಆದರೆ ಪುರುಷರಿಗೆ ಹೋಲಿಕೆ ಮಾಡೋದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಿದರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.